ಎಲ್ಲರಿಗೂ ನಮಸ್ಕಾರ. ಸಿರಿ ಸ್ಟಡಿ ವ್ಲಾಗ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ವಲ್ಪ ನೆಗಡಿ ಕೆಮ್ಮು ಬಂದಿರೋದ್ರಿಂದ ಧ್ವನಿಯಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅಡ್ಜಸ್ಟ್ ಮಾಡ್ಕೊರಿ. ತುಂಬಾ ಜೋರೈತೆ ನೆಗಡಿ. ಅಭ್ಯಾಸ ಮಾಡಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಾಯ್ತು ಅಂಥೇಳಿ ಸೌಂಡನ್ನು ಕೊಡಾಕ್ತೀನಿ. ಆದಷ್ಟು ಪ್ರಯತ್ನ ಮಾಡೀನಿ. ತುಂಬಾ ಜೋರಾಗೈತೆ ನೆಗಡಿ. ಇವತ್ತು ಮಂಗಳವಾರ ಸಾಯಂಕಾಲದಿಂದ ನಾನು ಅಭ್ಯಾಸಕ್ಕೆ ಕುಂತೀನಿ. ಸ್ವಲ್ಪ ಇವತ್ತು ಮಧ್ಯಾಹ್ನದ ಟೈಮಲ್ಲಿ ಟ್ಯಾಬ್ಲೆಟ್ ತೊಗೊಂಡಿರೋದ್ರಿಂದ ಫುಲ್ ಸುಸ್ತಾಗಿಬಿಟ್ಟಿತ್ತು, ಮಲ್ಕೊಂಡ್ಬಿಟ್ಟಿದ್ದೆ. ಸಾಯಂಕಾಲ 6:30 ಇಂದ ನಾನು ಅಭ್ಯಾಸವನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ. ಮೊದಲಿಗೆ ನಾನು ತೊಗೊಂಡಿರುವಂಥದ್ದು ಕಂಪ್ಯೂಟ್ರ್. ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳೀನಿ. ಈ ಕಂಪ್ಯೂಟರ್ ಬುಕ್ಕನ್ನು ಒಬ್ಬರಿಗೆ ರಿಟರ್ನ್ ಕೊಡಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಆದಷ್ಟು ಮೇನ್ ಪಾಯಿಂಟ್ಸ್ಗಳು ಯಾವುದಾವು ಅಷ್ಟನ್ನೇ ನೋಟ್ ಮಾಡ್ಕೋಬೇಕು ಅಂತ ಹೇಳಿ ಓದ್ತಾ ಸ್ಟಾರ್ಟ್ ಮಾಡ್ಕೊಂಡಿನಿ. ಫಸ್ಟ್ ಲೆಸನ್ಸ್ ಸಣ್ಣದಿತ್ತು, ನಿನ್ನೆ ಕಂಪ್ಲೀಟ್ ಆಗೈತಿ. ಇವತ್ತು ಸೆಕೆಂಡ್ ಲೆಸನ್ ಸ್ಟಾರ್ಟ್ ಮಾಡ್ಕೊಂಡಿನಿ. ಇದು ಸೆಕೆಂಡ್ ಲೆಸನ್ ಏನೈತಂದ್ರೆ ಕಂಪ್ಯೂಟರ್ನ ಪೀಳಿಗೆಗಳು. ಟೋಟಲಿ 12 ಪೀಳಿಗೆಗಳ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ಓದ್ತೀವಿ. ತುಂಬಾ ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ಸ್ಗಳನ್ನ ಈ ಅಧ್ಯಾಯದಲ್ಲಿ ನೋಡ್ಬೋದು. ಕಂಪ್ಯೂಟರ್ನ ಇತಿಹಾಸ ಮತ್ತು ಪೀಳಿಗೆ ಎರಡೂ ಬರ್ತೈತಿ ಇದ್ರೊಳಗೆ. ಇತಿಹಾಸ ಅಂದ್ರೆ ಯಾವ ರೀತಿ ಡೆವಲಪ್ಮೆಂಟ್ ಆಕೋತಾ ಹೋಯಿತು ಮತ್ತು ಅದರ ಪೀಳಿಗೆಗಳು ಯಾವ್ಯಾವುದಾವ ಅಂಥೇಳಿ. ಮೊದಲಿಗೆ ನಾನಿವತ್ತು ಇತಿಹಾಸದ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡ್ಕೊಂಡಿನಿ. ಅಂದ್ರೆ ಮೊದಲಿಗೆ ಯಾವ್ದು ಬಂತು, ಕ್ರಿಸ್ತಪೂರ್ವ 600ರಲ್ಲಿ ಚೀನಾ ದೇಶದ ಅಬಾಕಸ್ ಫಸ್ಟಿಗೆ ಬಂತು. ಅದಾದಮೇಲೆ ಜಾನ್ ನೇಪಿಯರ್ಸನ ಲಘು ಗಣಕ ಪಟ್ಟಿ, ಅಂದ್ರೆ ಅದಕ್ಕೆ ನಾವು ಲಾಗರಿಥಮಿಕ್ ಟೇಬಲ್ ಅಂತೀವಿ. ಅದಾದಮೇಲೆ ವಿಲಿಯಂ ಆಟ್ರೆಟ್ ಅವ್ರದ್ದು ಸ್ಲೈಡ್ ರೂಲ್ ಬಂತು. ನೆಕ್ಸ್ಟ್ ಫಾಸ್ಕಲ್ ಅವ್ರದ್ದು ಡಿಜಿಟಲ್ ಗೇರ್ ಡ್ರಿವನ್ ಕ್ಯಾಲ್ಕುಲೇಟಿಂಗ್ ಮಷಿನ್ ಬಂತು. ಹೀಗೆ ಟೋಟಲಿ ನಾವು 12 ರೀತಿಯ ಬೆಳವಣಿಗೆಯನ್ನು ನೋಡ್ಬೋದು ಇದರಲ್ಲಿ. ಅದಾದಮೇಲೆ ವಿದ್ಯುನ್ಮಾನ ಗಣಕಯಂತ್ರ ಎಲೆಕ್ಟ್ರಾನಿಕ್ ಕಂಪ್ಯೂಟರ್, ಎನಿಯಾಕ್, ಎಡ್ವಾಕ್, ಎಡ್ಸಾಕ್, ಮ್ಯಾಂಚೆಸ್ಟರ್ಸ್ ಮಾರ್ಕ್, ಈ ರೀತಿ ಕೆಲವೊಂದಿಷ್ಟು ಕಂಪ್ಯೂಟರ್ನ ಟೈಪ್ಗಳನ್ನು, ಪೀಳಿಗೆಗಳನ್ನು ನೋಡ್ಬೋದು. ಮತ್ತು ಈ ಪಾಠದಲ್ಲಿ ಗಣಕಯಂತ್ರದ ಪೀಳಿಗೆ ಮತ್ತು ಅದರ ಅದರ ಗುಣಗಳ ಬಗ್ಗೆ ಮತ್ತು ಲಕ್ಷಣಗಳ ಬಗ್ಗೆ ನಾವು ಅಭ್ಯಾಸ ಮಾಡ್ಬೋದು ಈ ಪಾಠದಲ್ಲಿ. ಈ ಪಾಠ ತುಂಬಾ ಇಂಪಾರ್ಟೆಂಟ್ ಆಗ್ತೈತಿ. ಸ್ವಲ್ಪ ನೀಟಾಗಿ ಓದ್ಕೊಳ್ರಿ. ಅದರ ಪೀಳಿಗೆ ಇತಿಹಾಸವನ್ನು ನೀಟಾಗಿ ಓದ್ಕೋಬೇಕು. ಇಯರ್ನು ಕೇಳ್ಬೋದು. ಹೆಚ್ಚು ಇಯರ್ ವೈಸ್ ಯಾವ ಪೀಳಿಗೆ ಅಂತ ಕೇಳ್ಯಾರ, ಸ್ವಲ್ಪ ಇಯರ್ ಕೇಳಿದ್ದು ಕಡಿಮೆ. ಬಟ್ ಈ ಸರ್ತಿ ಬಂದರೆ ಬರ್ಬೋದು, ಏನು ಮಾಡೋಕ್ಕಾಗಲ್ಲ. ನಾವು ಎಲ್ಲದಕ್ಕೂ ಕೂಡ ಸಿದ್ಧವಾಗಿ ನಿಂತಿರಬೇಕು. ತುಂಬಾ ಕಾಂಪಿಟೇಷನ್ ಇರೋದ್ರಿಂದ ಎಲ್ಲಿ ನಮ್ಮದು ಒಂದು ಮಾರ್ಕ್ಸು ಹೋಗದೇ ಇರುವಂಗೆ ನೋಡಿಕೊಂಡು ನಾವು ಸ್ಟಡಿ ಮಾಡಲೇಬೇಕು. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಮೊದಲೇ ಹೇಳಿ ನಾವು ಬಿ ಪಾಸಿಟಿವ್ ಆಗಿ ನಾವು ಇದನ್ನು ತಗೋಬೇಕು. ಎಷ್ಟು ಪೋಸ್ಟ್ ಅದಾವೆ ಅನ್ನೋಕ್ಕಿಂತಲೂ ಇರುವಂಥ ಪೋಸ್ಟಲ್ಲೇ ನಾನು ನಂದೊಂದು ಮೀಸಲು ಇಟ್ಕೋತೀನಿ ಅಂತ ಅಂದ್ಕೊಂಡು ಅಭ್ಯಾಸ ಮಾಡೋದು ನನ್ನ ಅಭಿಪ್ರಾಯದ ಪ್ರಕಾರ ಒಳ್ಳೆಯದು. ಬಟ್ ನಾನ್ ಎಚ್ ಕೆ ಭಾಗದಲ್ಲಿ PSTRಗೆ 100 ಪೋಸ್ಟ್ ತುಂಬಾ ಕಡಿಮೆ ಆಯಿತು. ನೋಡೋಣ, ಏನಾದರೂ ತಿದ್ದುಪಡಿ ಆಗ್ಬೋದು. ಅಪ್ಲಿಕೇಶನ್ ನೋಟಿಫಿಕೇಷನ್ ಬಂದಾಗ ಅಲ್ಲಿವರೆಗೂ ಕಾಯೋಣ. ಬಟ್ ಇದೇ ಫೈನಲ್ ಆಗ್ತದೆ ಅಂತ ಅಂದ್ಕೊಂಡಿನಿ. ಬಟ್ PSTRದವರು ಬಹಳಷ್ಟು ಜನ BA ಕೂಡ ಮುಗಿಸ್ಕೊಂಡಿರಿ. ಅವರು ನಾನ್ ಎಚ್ ಕೆ ಭಾಗದಲ್ಲಿರೋರೆಲ್ಲರೂ ನನ್ನ ಅನುಭವದ ಪ್ರಕಾರ, ನನ್ನ ಅನಿಸಿಕೆಯ ಪ್ರಕಾರ GPTಗೆ ಟ್ರೈ ಮಾಡೋದು ಒಳ್ಳೆಯದು. ಜೊತೆಗೆ PSTRಗೂ ಕೂಡ ನೀವು ಫೈಟ್ ಮಾಡಿರಿ. ಆದಷ್ಟು GPT ಪೋಸ್ಟ್ ಜಾಸ್ತಿ ಇರೋದ್ರಿಂದ ಅದಕ್ಕೆ ಫೈಟ್ ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಇನ್ನೇನು ಎಚ್ ಕೆ ಭಾಗದಲ್ಲಿ 800 ಪೋಸ್ಟ್ಗಳದಾವು. ಇಲ್ಲಿ ಸ್ವಲ್ಪ D.Ed ಕಲಿತವರು ಕೂಡ ಕಡಿಮೆ ಅಂದ್ರೂ ಮೊನ್ನೆ ಕ್ಯಾಲ್ಕುಲೇಷನ್ ಯಾರ್ದೋ ಕ್ಯಾಲ್ಕುಲೇಷನ್ ಮಾಡಿದ್ರ ಪ್ರಕಾರ 40,000 ಜನ ಇಲ್ಲಿ ಪಾಸ್ ಆಗಿರೋದು ಎಚ್ ಕೆ ಭಾಗದಲ್ಲಿ. ಅಲ್ಲಿ ಫೈಟ್ ಮಾಡ್ಬೋದು ಅಂತ ಅಂದ್ಕೊಂಡಿನಿ. 800 ಪೋಸ್ಟಿಗೆ ನನ್ನದೊಂದು ಏನೋ ಐತಿ ಅನ್ನೋದೊಂದು ಭಾವನೆ. ನೋಡೋಣ ಯಾವ್ಯಾವ ಡಿಸ್ಟಿಕ್ಕಿಗೆ ಎಷ್ಟು ಕೊಡ್ತಾರಂತ ಹೇಳಿ.
ಡಿಪೆಂಡ್ ಅದು ಕೂಡ ಡಿಪೆಂಡ್ ಆಗ್ತೈತಿ ಯಾವ ಡಿಸ್ಟಿಕ್ಕಿಗೆ ಎಷ್ಟು ಕೊಡ್ತಾರೆ ಅಂತೇಳಿ. ನಾವು ಎಷ್ಟು ಪೋಸ್ಟ್ ಇದ್ರೂ ಕೂಡ ನಾನು ಫೈಟ್ ಮಾಡೋದು ಮಾತ್ರ ಗುಲ್ಬರ್ಗಕ್ಕೆ. ಬೇರೆ ಡಿಸ್ಟಿಕ್ಕಿಗೆ ಎಲ್ಲಿ ನಾನು ಫೈಟ್ ಮಾಡಲ್ಲ, ಕಲಬುರಗಿಯಲ್ಲಿನೇ ನಾನು ಎಕ್ಸಾಮ್ ಬರೆಯೋದು. ಈ ರೀತಿ PSTRಗಾಗಿ ನಾನು ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ. ಎಲ್ಲರದು ನಿಮ್ಮದೇ ಹಾದಿ ಅಲ್ಲಿ ನಿಮ್ಮ ಅಭ್ಯಾಸವನ್ನು ಸ್ಟಾರ್ಟ್ ಮಾಡ್ಕೋರಿ. ಒಬ್ಬೊಬ್ಬರು HSTR TET ಆಗದೇ ಇರೋರಿಗಂತೂ ಒಂದು ತುಂಬಾ ಒಳ್ಳೆಯದಾದಂತಹ ಅವಕಾಶ. ಎಲ್ಲರೂ ಕೂಡ B.Ed ಮತ್ತು BA ಮುಗಿಸಿದವರು HSTRಗೆ ನೀವು ಟ್ರೈ ಮಾಡಿರಿ. ನಮ್ಮ ಕ್ವಾಲಿಫಿಕೇಷನ್ಗೆ ಅನುಗುಣವಾಗಿ ನಾವು ಎಕ್ಸಾಮ್ಗೆ ಪ್ರಿಪೇರ್ ಆಗೋನು. ನಾನು PSTR, ಮತ್ತೊಬ್ಬರು D.Ed ವಿತ್ BA ಆಗಿತ್ತು ಅಂತಂದ್ರೆ ಅವರು GPTಗೆ ಟ್ರೈ ಮಾಡ್ಬೋದು. ಮತ್ತು B.Ed ಮತ್ತು BA ಆದವರು HSTR ಮತ್ತು GPT ಎರಡೂ ಕೂಡ ಟ್ರೈ ಮಾಡ್ಬೋದು. ಈ ರೀತಿಯಾಗಿ ಎಲ್ಲರೂ ಕೂಡ ನಮ್ಮ ಕ್ವಾಲಿಫಿಕೇಷನ್ಗೆ ತಕ್ಕಂಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗೋನು. ಈಗ ನಾನು ತಗೊಂಡಿರುವಂತಹ ವಿಷಯ ಇಂಗ್ಲೀಷ್. ನಾನು ನಿನ್ನೆ ಕ್ವೆಶ್ಚನ್ ಟ್ಯಾಗ್ಗಳ ಬಗ್ಗೆ ನಿಯಮಗಳನ್ನು ಅಥವಾ ರೂಲ್ಸ್ಗಳನ್ನು ಅಭ್ಯಾಸ ಮಾಡಿದ್ದೆ. ಇವತ್ತು ಫುಲ್ ಎಕ್ಸಾಂಪಲ್ಸ್ಗಳನ್ನು ಅಭ್ಯಾಸ ಮಾಡಕತ್ತೀನಿ. ಇದ್ರ ಜೊತೆಗೆ ಬುಕ್ಸ್ಗಳಲ್ಲಿ ಬರುವಂತಹ ಎಕ್ಸಾಂಪಲ್ಸ್ಗಳನ್ನು ಕೂಡ ಸ್ಟಡಿ ಮಾಡಬೇಕು ಅಂತ ಅಂದ್ಕೊಂಡಿನಿ. ಫುಲ್ ಟಾಪಿಕ್ ಕಂಪ್ಲೀಟ್ ಆಗೋವರೆಗೂ ನೆಕ್ಸ್ಟ್ ಟಾಪಿಕ್ಕಿಗೆ ಕೈ ಹಚ್ಚಂಗಿಲ್ಲ. ಇದೇನು ರಿವಿಷನ್ ಐತಲ್ಲ, ಫುಲ್ ಟಾಪಿಕ್ ಮುಗಿಸ್ಕೊಂಡೇ ಹೋಗ್ತೀನಿ. ಬರೀ ನಾವು ಸರ್ದು ಲೆಕ್ಚರ್ ಕೇಳೋದಷ್ಟೇ ಅಲ್ಲ, ಅದ್ರ ಜೊತೆಗೆ ನಮ್ಮದು ಕೂಡ ಎಫರ್ಟ್ ಬೇಕು. ಅದಕ್ಕೋಸ್ಕರ ಕ್ವಶನ್ಸ್ಗಳನ್ನು ನಾವು ಹುಡುಕ್ಯಾಡಿ ತೆಗಿಬೇಕು ಪುಸ್ತಕಗಳಲ್ಲಿ. ಮತ್ತು ಇನ್ನೊಂದು ವಿಷಯ, ಇಂಗ್ಲೀಷ್ ಗ್ರಾಮರ್ಗಾಗಿ ನಾನು ಪ್ರಾಕ್ಟೀಸ್ ಬುಕ್ಕನ್ನು ತೊಗೋಬೇಕು ಅಂದ್ಕೊಂಡಿನಿ. ಬಟ್ ನನಗೆ ಸರಿಯಾದದ್ದು ಯಾವುದೂ ಸಿಗ್ತಾ ಇಲ್ಲ. ನಿಮ್ಗೆ ಯಾವುದಾದ್ರೂ ಗೊತ್ತಿದ್ರೆ, ಅಂದರೆ ಈಗ ಕ್ವೆಶ್ಚನ್ ಟ್ಯಾಗ್ ಆಗಿರ್ಬೋದು, ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಆಗಿರ್ಬೋದು, ಎಲ್ಲ ಗ್ರಾಮರ್ ಪಾರ್ಟ್ ಇರುವಂತಹ ಪುಸ್ತಕ ಯಾವುದಾದ್ರೂ ಇತ್ತು ಅಂತಂದ್ರೆ, ವಿವರಣೆ ಅಲ್ಲ ಬರೀ ಕ್ವೆಶನ್ಸ್ಗಳಿರಬೇಕು, ಯಾವುದಾದ್ರೂ ನಿಮ್ಗೆ ಗೊತ್ತಿತ್ತು ಅಂದರೆ ಪ್ಲೀಸ್ ಸಜೆಸ್ಟ್ ಮಾಡಿರಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ಅದನ್ನು ನಾನು ತೊಗೊಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಹೆಚ್ಚು ಪ್ರಾಕ್ಟೀಸ್ ಮಾಡೋದು ತುಂಬಾ ಮುಖ್ಯ ಆಗ್ತೈತಿ ಎಕ್ಸಾಮ್ ಪ್ರಿಪ್ರೇಷನ್ಗೆ. ಬರೀ ನಾವು ಕೇಳಿ ಬಿಡೋದ್ರಿಂದ ಉಪಯೋಗ ಇಲ್ಲ, ಅದನ್ನು ಪ್ರಾಕ್ಟೀಸ್ ಮಾಡಲೇಬೇಕು ಗ್ರಾಮರ. ಅದಕ್ಕೋಸ್ಕರ ಇಂಗ್ಲೀಷ್ ಮತ್ತು ಮ್ಯಾಥ್ಸ್ ನಮ್ಮದು ಪ್ರಾಕ್ಟೀಸ್ ಬೇಕೇ ಬೇಕು. ಅದಕ್ಕೋಸ್ಕರ ಮತ್ತು ಕೆಮ್ಮು ಮತ್ತು ನೆಗಡಿ ಜೋರಿರೋದ್ರಿಂದ ಸ್ವಲ್ಪ ವಾಯ್ಸಲ್ಲಿ ಪ್ರಾಬ್ಲಮ್ ಆಗೈತಿ. ಏನಾದರೂ ತಪ್ಪು ಪದಗಳು ಬಂದಿದ್ದು ಅಂದ್ರೆ ಪ್ಲೀಸ್ ಕ್ಷಮಿಸಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಡೈಲಿ ಕೆಲಸದೊಂದಿಗೆ ಯಾವ ರೀತಿಯಾಗಿ ನಾನು ಅಭ್ಯಾಸವನ್ನು ಮಾಡ್ತಿರ್ತೀನಿ, ಯಾವ ಟೈಮಲ್ಲಿ ರಿವಿಷನ್ ಮತ್ತು ಯಾವ ಟೈಮಲ್ಲಿ ಕೆಲಸ ಮಾಡ್ಕೋತಾ ಯಾವ ಸಬ್ಜೆಕ್ಟನ್ನು ಕೇಳ್ತಿರ್ತೀನಿ ಅನ್ನೋದನ್ನು ಡೀಟೇಲಾಗಿ ಒಂದು ಫುಲ್ ಡೇ ವಿಡಿಯೋವನ್ನು ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪೂರ್ತಿಯಾಗಿ ಪ್ರಯತ್ನವನ್ನು ಮಾಡ್ತೀನಿ ತೋರಿಸೋದಕ್ಕೆ. ಮತ್ತು ನಾನು ಯಾವುದೇ ರೀತಿಯಾದಂತಹ ಪುಸ್ತಕಗಳನ್ನು ಹೆಚ್ಚು ಬಳಸೋದಿಲ್ಲ ಅಭ್ಯಾಸಕ್ಕೆ. 2-3 ಬುಕ್ಸ್ ಅದಾವು, ಅದನ್ನು ಬಿಟ್ಟರೆ ಉಳಿದೆಲ್ಲ ಕ್ಲಾಸ್ಗಳನ್ನು ನಾನು ಆನ್ಲೈನಲ್ಲೇ ತೊಗೊತೀನಿ. ಆನ್ಲೈನ್ ಅಂದ್ರೆ ಯೂಟ್ಯೂಬಲ್ಲೇ ತೊಗೋತೀನಿ. ಆನ್ಲೈನ್ ಕ್ಲಾಸ್ ಯಾವುದು ಪೇಡೆಡ್ ಕ್ಲಾಸ್ ಯಾವುದೂ ಇಲ್ಲ. ಮತ್ತು ಇದನ್ನು ಯಾಕೆ ಹೇಳಾಕ್ತೀನಿ ಅಂತಂದ್ರೆ, ಎಷ್ಟೋ ಬಡ ವಿದ್ಯಾರ್ಥಿಗಳಿರ್ತಾರೆ, ಬಡ ಆಸ್ಪರೆಂಟ್ಸ್ ಇರ್ತಾರೆ, ಅವರಿಗೆ ಹೆಲ್ಪ್ ಆಗಬೇಕು. ಎಲ್ಲರೂ ಪೇಡೆಡ್ ಕ್ಲಾಸ್ ನೋಡಿನೇ ಸ್ಟಡಿ ಮಾಡಬೇಕಂತಿಲ್ಲ. ಒಬ್ಬೊಬ್ಬರಿಗೆ ನೋಟ್ಸ್ ಮಾಡ್ಕೊಳಕ್ಕಾಗಲ್ಲ, ಮನೆ ಕೆಲಸದೊಳಗೆ ನೋಟ್ಸ್ ಮಾಡ್ಕೊಳಕ್ಕಾಗಲ್ಲ, ಮತ್ತು ನಾನೇ ಕೂಡಬೇಕು ಅಂತ ಒಬ್ಬೊಬ್ಬರಿಗೆ ಆಗ್ತಿರಂಗಿಲ್ಲ ಕೆಲಸದ ಒತ್ತಡದಲ್ಲಿ. ಹೀಗಾಗಿ ಅವ್ರು ಪೇಡೆಡ್ ಕ್ಲಾಸ್ ಹಚ್ಕೊಂಡ್ರು ಅಂತಂದ್ರೆ ಅವರು ಟೈಮ್ ಸರಿಯಾಗಿ ನಾವು ಅಭ್ಯಾಸ ಮಾಡ್ತೀವಿ ಅನ್ನೋ ಕಲ್ಪನೆ ಇರ್ತೈತೆ ಅವ್ರಿಗೆಲ್ಲ ಸರಿ. ಬಟ್ ನಾವು ನಾವೇ ಅಭ್ಯಾಸ ಮಾಡ್ತೀವಿ, ಟೈಮ್ ಸಿಕ್ತು ಅಂದ್ರೆ ಫುಲ್ ಯೂಸ್ ಮಾಡ್ಕೋತೀನಿ ಅನ್ನೋರಿಗೆ ತೊಂದರೆ ಇಲ್ಲ. ಕೆಲಸದೊಂದಿಗೆ ನೀವು ಟೈಮನ್ನು ಅಡ್ಜಸ್ಟ್ ಮಾಡ್ಕೊಂಡು ಓದ್ತೀನಿ ಅಂದವ್ರಿಗೆ ಯಾವುದೇ ಪೇಯ್ಡ್ ಕ್ಲಾಸಸ್ ಬೇಡ, ಏನು ಬೇಡ. ಯೂಟ್ಯೂಬಲ್ಲಿ ಬರುವಂತಹ ವಿಡಿಯೋಸ್ಗಳನ್ನು ನೋಡಿಕೊಂಡು ಮತ್ತು ಸರ್ಕಾರದ ವೆಬ್ಸೈಟಲ್ಲಿರುವಂತಹ ಶಿಕ್ಷಣದ ಆ್ಯಪಲ್ಲಿರುವಂತಹ ಎಲ್ಲ ಬುಕ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಆರಾಮಾಗಿ ಅಭ್ಯಾಸ ಮಾಡ್ಬೋದು. ಟೆಕ್ಸ್ಟ್ ಬುಕ್ಸ್ಗಳನ್ನು ಡೌನ್ಲೋಡ್
ಡೌನ್ಲೋಡ್ ಮಾಡಿಕೊಂಡು ಮತ್ತು 2026 ಮತ್ತು 27 ಶೈಕ್ಷಣಿಕ ಸಾಲಿನ ಪುಸ್ತಕ ಏನಾದರೂ ಚೇಂಜ್ ಆಗಿತ್ತು ಅಂದ್ರೆ ಪ್ಲೀಸ್ ಇನ್ಫಾರ್ಮ್ ಮಾಡಿರಿ. ಯಾಕಂದ್ರೆ ನಾನು ಮೊನ್ನೆ ಓಪನ್ ಮಾಡಿದಾಗ ನನಗೇನು ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ. 6ನೇ ತರಗತಿದು ಸೈನ್ಸ್. ನಿಮ್ಗೇನಾದರೂ ಅನಿಸಿತ್ತು ಅಂತಂದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಮತ್ತು ಹೊಸದಾಗಿ ನಾನು ಅಭ್ಯಾಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀನಿ ಸೈನ್ಸ್ ಕೂಡ. ನಾನು ಇಂಗ್ಲೀಷ್ಗಾಗಿ ಸಾಧನಾ ಅಕಾಡೆಮಿಯಲ್ಲಿ ನೋಡ್ತಿರ್ತೀನಿ. ಮತ್ತು ಯಾರೋ ಒಬ್ಬರು ಪೆಡಗಾಗಿ ಬಗ್ಗೆ ಕೇಳಿದರು. ಟಿ ಇ ಟಿಗಾಗಿ ಅಷ್ಟೇ ನಾವು ಪೆಡಗಾಗಿಗೆ ಹೆಚ್ಚು ಒತ್ತು ಕೊಡಬೇಕಾಗ್ತೈತಿ. ನಾವು ಈಗ ಸಿ ಇ ಟಿಯಲ್ಲಿ ಹೆಚ್ಚು ಪೆಡಗಾಗಿ ಮೇಲೆ ಕ್ವೆಶನ್ಸ್ ಇರೋಂಗಿಲ್ಲ. ನೀವು ಉಳಿದ ಗ್ರಾಮರ್ ಪಾರ್ಟ್ಸ್ಗಳನ್ನಾಗಿರ್ಬೋದು ಮತ್ತು ಕವಿ ಕಾವ್ಯ ಪರಿಚಯ ಈ ರೀತಿಯಾಗಿ ಓದ್ಕೋತಾ ಹೋಗ್ರಿ. ಪೆಡಗಾಗಿ ಈ ಸದ್ಯಕ್ಕೆ ಅವಶ್ಯ ಇಲ್ಲ. ಇನ್ನೇನಾದರೂ ಕ್ವೆಶನ್ ಪ್ಯಾಟರ್ನ್ ಬಂತು ಅಂದ್ರೆ ಆವಾಗ ನೋಡಿ ಅಭ್ಯಾಸ ಮಾಡೋಣ. ನಾನೀಗ ಇಂಗ್ಲೀಷನ್ನು ಮುಗಿಸ್ಕೊಂಡು ಕ್ವೆಶನ್ ಟ್ಯಾಗ್ಸ್ಗಳ ಬಗ್ಗೆ ಎಕ್ಸಾಂಪಲ್ಸ್ಗಳನ್ನು ಪೂರ್ತಿಯಾಗಿ ಬಿಡಿಸ್ಕೊಂಡೆ. ಈಗ ನೆಕ್ಸ್ಟ್ ನಾನು ತಗೊಳಕತ್ತಿರುವಂತಹ ವಿಷಯ ಮ್ಯಾಥ್ಸ್. ಬಹಳಷ್ಟು ದಿವಸಗಳಿಂದ ಮ್ಯಾಥ್ಸ್ ಬಿಡಿಸಿರಲಿಲ್ಲ. ನಾನು ಮ್ಯಾಥ್ಸ್ಗಾಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ಮಲ್ಲಿಕಾರ್ಜುನ್ ಸರ್ ಹೇಳುವಂತಹ ಪ್ರಾಬ್ಲಮ್ಸ್ಗಳನ್ನು ಬಿಡಿಸ್ತೀನಿ. ಅವರು ರ್ಯಾಂಡಮ್ ಆಗಿ ತೊಗೊಂಡಿರ್ತಾರೆ. ಬಟ್ ಇನ್ನೂ ಚಾಪ್ಟರ್ ವೈಸ್ ನಾನು ಸ್ಟಾರ್ಟ್ ಮಾಡಿಲ್ಲ. ನನಗೆ ಹೆಚ್ಚು ಯೂಸ್ ಆಗುವಂಥದ್ದು ರ್ಯಾಂಡಮ್ ಆಗಿ ಏನು ಕ್ವೆಶನ್ಸ್ಗಳನ್ನು ಬಿಡಿಸ್ತೀನಲ್ಲ ಅದು ಹೆಚ್ಚು ನನಗೆ ಕಂಫರ್ಟ್ ಅನ್ನಿಸ್ತದೆ. ಅದಕ್ಕೋಸ್ಕರ ಇದೇ ರೀತಿಯಾಗಿ ಅವ್ರು ಬಿಡಿಸುವಂತಹ ಕ್ವೆಶನ್ಸ್ಗಳನ್ನೇ ನಾನು ಪ್ರಾಕ್ಟೀಸ್ ಮಾಡ್ತಿರ್ತೀನಿ. ಆದರೂ ಇನ್ನೊಂದು ಸರ್ತಿಗೆ ಇನ್ನೊಂದು 2-3 ದಿವಸ ಬಿಟ್ಟು ಸ್ಟಾರ್ಟಿಂಗಿಂದ ಅಂದರೆ 6ನೇ ಕ್ಲಾಸಿಂದ 7ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡ್ಕೋತೀನಿ ಮ್ಯಾಥ್ಸ್ ಬಿಡಿಸೋದಕ್ಕೆ. ಈ ರೀತಿಯಾಗಿ ಇವತ್ತಿನ ಅಭ್ಯಾಸದ ರೊಟೀನ್ ಇತ್ತು. ಟೋಟಲಿ ನಾನು 6:30 10:30 ಗಂಟೆವರೆಗೂ ಕೂಡ ಇವತ್ತು ಅಭ್ಯಾಸ ಮಾಡೀನಿ. ಕಂಪ್ಯೂಟರ್ ಆಗಿರ್ಬೋದು ಮತ್ತು ಇಂಗ್ಲೀಷ್ ಜೊತೆಗೆ ಮ್ಯಾಥ್ಸ್ 3 ಕೂಡ ನಡು ಊಟಕ್ಕೆ ಮತ್ತು ಸ್ವಲ್ಪ ಗ್ಯಾಪ್ ತೊಗೊಂಡಿನಿ. ಅದನ್ನು ಬಿಟ್ಟರೆ 3 ಗಂಟೆ 15 ನಿಮಿಷದವರೆಗೂ ಇವತ್ತು ನನ್ನ ಸ್ಟಡಿ ಆಗೈತಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳಲ್ಲಿ ಲಿಂಕ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಮತ್ತು ಈ ವಿಡಿಯೋವನ್ನು ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.